ಓಕೆ. ವ್ರತಗಳು ಅಂತ ಅಂದ್ರೆ ಏನ್ ವ್ರತಗಳು? ಯಾವ ರೀತಿ ಪೂಜೆ ಪುನಸ್ಕಾರ ಇರುತ್ತೆ ಧ್ರುವಂತ್ ಅವ್ರದ್ದು? ಆ, ಏನಿಲ್ಲ. ಆ, 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 ಪ್ರತಿದಿನ ಒಂದು ಹ್ಮ್, ನಿಷ್ಠೆಯಿಂದ ಸ್ನಾನ ಮಾಡಿದ ತಕ್ಷಣ ಯಾವಾಗೆಲ್ಲ ಮೈ ಮೇಲೆ ನೀರು ಹ್ಮ್, ಹಾಕೊಳ್ತೀನಿ, ಒಂದಿಷ್ಟು ಚಾಂಟಿಂಗ್ ಪೂಜೆ ಮಾಡ್ತೀನಿ. ಹ್ಮ್, ದೇವರಿಗೆ ಒಂದು ದೀಪ ಕತ್ಸಿ ಹ್ಮ್, ಊದು ಬತ್ತಿ ಕತ್ಸಿ, ಆ, ಅದವ್ರನ್ನ ಮೆಚ್ಚಕ್ಕೆ ಅಂತಲ್ಲ, ನಾನು ಇದನ್ನ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೋ ಹ್ಮ್, ವರ್ಷಗಳಿಂದ. ಸೊ ನಾನು ಅದನ್ನ ಮಾಡ್ತೀನಿ. ಮತ್ತೆ ಇಟ್ ಇಟ್ ಎನರ್ಜೈಸ್ ಮೀ, ನನ್ನ ಹ್ಮ್, ಸ್ಟೆರೈಲ್ ಮಾಡುತ್ತೆ ಅದು. ಯಾಕಂತಂದ್ರೆ ಮಂತ್ರ ಉಚ್ಚಾಟನೆ ನೀವು ಏನು ಮಾಡ್ತೀರಿ, ಆ ಮಂತ್ರ ಪದಗಳು ಏನಿದೆ, ನಾವು ಏನು ಉಚ್ಚಾಟನೆ ಮಾಡ್ತೀವಿ, ಇಟ್ ಕ್ಯಾರೀಸ್ ಸರ್ಟನ್ ಹ್ಮ್. ಫ್ರೀಕ್ವೆನ್ಸೀಸ್. ನೀವೀಗ ಕಂಪ್ಯೂಟ್ರಲ್ಲಿ ಕೋಡಿಂಗ್ ಅಂತ ಮಾಡ್ತೀವಿ ಗೊತ್ತಾ ಕೋಡಿಂಗ್. ನಿಮಗೆ, ಆ, ಪ್ರೋಗ್ರಾಮಿಂಗ್ ಆ, ಮಾಡಬೇಕಾದ್ರೆ ಕೋಡಿಂಗ್ ಅಂತ ಹ್ಮ್, ಮಾಡ್ತೀವಿ. ಇಟ್ ಇಸ್ ಸೇಮ್ ಲೈಕ್ ದಟ್ ಯೂನಿವರ್ಸಿಗೆ. ಸೊ ಅದೇನು ಮಾಡುತ್ತೆ, ನೀವೀಗ ಹ್ಮ್, ನೀವೀಗ ಹೊರಗಡೆ ಹೋಗ್ತೀರಿ, ಐ ಹ್ಯಾವ್ ಬೀನ್, ಈಗ ಪಬ್ಲಿಕ್ ಫಿಗರ್ ಹ್ಮ್, ಆಗಿ ನೀವು ಏನು ಮಾಡ್ತೀರಿ, ನೀವು ಒಂದು 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 ಪಬ್ಲಿಕ್ ಅರೌಂಡಲ್ಲಿ ಇರ್ತೀರಿ, ಕೆಲವು ಜಾಗಕ್ಕೆ ಹೋಗ್ತೀರಿ. ಹ್ಮ್, ಈಗ ನೀವು ಹೇಳ್ದಾಗೆ ಈ ಸೋಷಿಯಲ್ ಮೀಡಿಯಾ ಆ, ಇವೆಲ್ಲ, ದೀಸ್ ಆರ್ ಆಲ್ ಫ್ರೀಕ್ವೆನ್ಸೀಸ್. ಹ್ಮ್, ಈ ಫ್ರೀಕ್ವೆನ್ಸಿ ಏನು ಮಾಡುತ್ತೆ, ನಿಮ್ಮ ಒಂದು ರೆಗ್ಯುಲರ್ ಒಂದು ಆರ ಇರುತ್ತೆ, ನಿಮ್ದೊಂದು ಹ್ಮ್, ಫ್ರೀಕ್ವೆನ್ಸಿ ಇರುತ್ತೆ. ಎವ್ರಿಥಿಂಗ್ ಹ್ಯಾಪನ್ಸ್ ಬೈ ಫ್ರೀಕ್ವೆನ್ಸಿ. ನಿಮ್ದು ಏನೇ ಇರಲಿ, ಹ್ಮ್, ಇದು ನಡೆಯೋದೆಲ್ಲ ಫ್ರೀಕ್ವೆನ್ಸಿಗಳಿಂದ. ಸೊ ನನ್ನ ರಿಯಲ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಕೆಲವರು ಹೊಗಳ್ದಾಗ ನಿಮಗೆ ಏನಾಗುತ್ತೆ, ನಿಮಗೊಂದು ಸನ್ಮಾನ ಅವತ್ತು ಹೇಗಿರುತ್ತೆ, ನಿಮ್ಮ ಫೀಲ್ ವೈಬ್ರೇಷನ್ ಹೌದು. ಹ್ಮ್, ಏನಾಗಿರುತ್ತೆ, ಯು ವಿಲ್ ಬಿ ಇನ್ ಹೈ ಹ್ಮ್, ವೈಬ್ರೇಷನ್, ಬಿಕಾಸ್ ನಿಮ್ಮಲ್ಲಿ ಫ್ರೀಕ್ವೆನ್ಸಿ ಹೈ ಇತ್ತು. ಇಟ್ ವಾಸ್ ಎವ್ರಿಥಿಂಗ್ ಇಸ್ ಹ್ಮ್, ಪಾಸಿಟಿವ್. ನಿಮ್ಮ ಆಟೋಮೆಟಿಕಲಿ ಆ ಫ್ರೀಕ್ವೆನ್ಸಿ ಏನು ಮಾಡುತ್ತೆ, ನಿಮ್ಮ ಬ್ರೈನಲ್ಲಿ ಪಿಟ್ಯುಟರಿ ಗ್ರ್ಯಾಂಡಲ್ಲಿ ಡೊಪಮೈನ್, ಪ್ರೊಪಮೈನ್, ಆಕ್ಸಿಟೋಸಿನ್ ಎಲ್ಲ ಶೂಟ್ ಹ್ಮ್, ಮಾಡಿಬಿಡುತ್ತೆ, ಆ್ಯಂಡ್ ಯು ಫೀಲ್ ವೆರಿ ಗುಡ್ ಅಬೌಟ್ ಹ್ಮ್, ಇಟ್. ನೀವೀಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಅಥವಾ ಯಾರಾದರೂ ಕೆಟ್ಟದ್ದು ಮಾತಾಡಿದಾಗ ಬ್ಯಾಡ್ ಏನಾಗುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಎಫೆಕ್ಟ್ ಆಗುತ್ತೆ, ಅದು ಕೆಳಗಡೆ ಹೋಗುತ್ತೆ. ಕೆಳಗಡೆ ನೀವು ಹೋಗುತ್ತೆ. ಮಂತ್ರ ಉಚ್ಚಾಟನೆ ಪ್ರತಿ ಸತಿ ಹ್ಮ್, ನೀವು ಸ್ನಾನ ಮಾಡಿ, ನೀವು ಸ್ನಾನ ಮಾಡೋ ನೀರಿಗೆ ಹ್ಮ್, ಒಂದು ಒಂದು ಕೈಯಲ್ಲಿ ಹಿಡಿಯಲ್ಲಿ ನೀವು ಒಂದು ಕಲ್ಲುಪ್ಪನ್ನು ಹಾಕಿ, ಹ್ಮ್, ಅದಕ್ಕೊಂದು ಚೂರು ಅರಿಶಿನ ಹಾಕಿ, ನೀವು ಹ್ಮ್, ಅದನ್ನ ತಿರುಗಿಸಿ, ಹ್ಮ್, ನೀವು ಅದರಲ್ಲಿ ಸ್ನಾನ ಮಾಡಿ. ಹ್ಮ್, ಸ್ನಾನ ಮಾಡಿ ಬಂದು ನೀವು ಆ ದೇವರಿಗೆ ನೀವು ಕೈ, ಅದು ಸೈಕಲಾಜಿಕಲ್ ಕೂಡ ನಿಮ್ಮನ್ನ ಇದು ಮಾಡುತ್ತೆ. ಮತ್ತೆ ನೀವು ಕೆಲವು ಮಂತ್ರಗಳು, ಈಗ ನಾನು ಏನು ಗಣಪತಿಯಿಂದ ಹಿಡಿದು ಹ್ಮ್. ಶನಿ, ಇವತ್ತು ಶನಿ ಜಯಂತಿ, ಹಾ, ಇವತ್ತು ಹೌದು. ಹ್ಮ್, ಅಲ್ಲಿವರೆಗೂ ನನಗೆ ಎಷ್ಟು ಮಂತ್ರ ಬರುತ್ತೆ ನಾನು ಹೇಳ್ತೀನಿ, ಹ್ಮ್, ಎಲ್ಲ ದೇವರದ್ದು ಹೇಳ್ತೀನಿ ನಾನು. ಸೊ ಎಲ್ಲಾ ದೇವರಿಗೆ ನನ್ನ ನಮನವನ್ನ ಕರೆಸಿ, ಹ್ಮ್, ಆ ದೇವರನ್ನ ನಾನು ಇವರಲ್ಲಿ ನೋಡ್ತೀನಿ. ಎಲ್ಲಾ ದೇವರನ್ನ ಇವರಲ್ಲಿ ನೋಡಿ ನನ್ನ ಮಹಾಕಾಲಿಗೆ ನಮಿಸಿ, ನನಗೆ ಅದು ನನ್ನನ್ನು ಫುಲ್ ಅಗೇನ್ ಇಟ್ ರೀಸೆಟ್ಸ್ ಹ್ಮ್, ಮೀ, ರೀಸೆಟ್ ಮಾಡುತ್ತೆ. ದೇವಸ್ಥಾನಕ್ಕೆ ಹೋಗ್ತೀನಿ, ಯಾವುದಾದ್ರೂ ಲೋ ಫ್ರೀಕ್ವೆನ್ಸಿ ಏನಾದರೂ ನನಗೆ ಡಿಸ್ಟರ್ಬ್ ಆಯಿತು ಅಂತಂದರೆ, ಸುಮಾರು ಒಂದು 500-600 ವರ್ಷದಿಂದ, ನಿಮಗೆ ಇಲ್ಲಿ ಬೆಂಗಳೂರಲ್ಲಿ ಬಹಳ ಕಮ್ಮಿ ಅನ್ಸುತ್ತೆ, 600-700 ವರ್ಷದ ಹಿನ್ನೆಲೆ ಇರೋ ಹ್ಮ್, ದೇವಸ್ಥಾನಗಳು ಮಂಗಳೂರಲ್ಲೆಲ್ಲ ಇದೆ, ಹ್ಮ್, ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇದೆ. ನಿಮಗೆ ಅಲ್ಲಿ 500-6 ವರ್ಷದಿಂದ ಹೈ ಫ್ರೀಕ್ವೆನ್ಸಿ ಮಂತ್ರ ಉಚ್ಚಾಟನೆ ಆಗಿ ಹ್ಮ್, ಹೋಮಗಳನ್ನು ನಡೆಸಿರೋವಂಥದ್ದು, ಪಂಚಭೂತನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಹೋಮ ಹ್ಮ್, ನಡೆಸಿ, ಆ ಶಿಲೆಗೆ ನೀವು ಮಂತ್ರಗಳನ್ನು ಹೇಳಿ 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 ನಿಮ್ಮ ಪಂಚಭೂತಗಳಿಂದ ಅದಕ್ಕೆ ಅರ್ಚನೆ ನೀವು ಮಾಡಿಸಿ, ಅಲ್ಲಿ ಅದೊಂದು ತೇಜಸ್ಸು ಅಲ್ಲಿ ಹ್ಮ್, ಆಹ್ವಾನ ಆಗಿರುತ್ತೆ, ಆ ಶಿಲೆಗೆ ದೈವಶಕ್ತಿ ಆಹ್ವಾನ ಆಗಿರುತ್ತೆ. ಸೊ ಅದು ಪೀಕಲ್ಲಿರುತ್ತೆ ನಿಮಗೆ ಆ ಹ್ಮ್, ಫ್ರೀಕ್ವೆನ್ಸಿ. ಅದು ಅಲ್ಲಿಗೆ ಜಾಸ್ತಿ ಫ್ರೀಕ್ವೆನ್ಸಿ ಬರಲಿ ಹ್ಮ್, ಅಂತಾನೆ ನಿಮಗೆ ಆ ಹೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದೇವಸ್ಥಾನ ಕಟ್ಟಿರೋದು, ಮತ್ತೆ ಹ್ಮ್, ಮೇಲ್ಗಡೆ ಕಾಪರ್ ಇಟ್ಟು ಕಾಸ್ಮಿಕ್ ಎನರ್ಜಿ ಜಾಸ್ತಿ ಸಿಗ್ಲಿ ಅಂತಾನೆ ಆ ಹ್ಮ್, ಜಾಗದಲ್ಲಿ ಆ ಮಂತ್ರೋಚ್ಚಾಟನೆ ಆದಾಗ ಕಾಸ್ಮಿಕ್ ಎನರ್ಜಿನ ಭೂಮಿಗೆ ಬಿಡ್ಲಿ ಅಂತಾನೆ, ಆ ಸ್ಥಳಕ್ಕೆ ಬರಲಿ ಅಂತಾನೆ ಅದನ್ನ ಆ ಸಿಸ್ಟಮ್ ಹ್ಮ್, ವೇದಿಕಲ್ಲಿ ನಿಮ್ಮ ಟೆಂಪಲ್ ಹೌ ಇಟ್ ಇಸ್ ಡಿಸೈನ್. ಹ್ಮ್, ಸೊ ಇಂಥ ಜಾಗಕ್ಕೆ ನೀವು ಹೋದಾಗ, ಅದಕ್ಕೆ ನಿಮ್ಮ ವರ್ಷಕ್ಕೊಂದ್ಸರ್ತಿ ಮನೆ ದೇವರು ಅಂತ ಕ್ಷೇತ್ರಗಳಿಗೆ ಹೋಗಬೇಕು, ಟೆಂಪಲ್ಗೆ ಹೋಗ್ತಾ ಬರಬೇಕು ಅನ್ನೋದು ಇದಕ್ಕೆ. ಬಿಕಾಸ್ ನಿಮಗೆ ಅಲ್ಲಿ ಹೋದಾಗ ಈ ನೆಗೆಟಿವ್ ಇಂಥದ್ದೆಲ್ಲ ಬ್ಯಾಡ್ ಹ್ಮ್, ವೈಬ್ರೇಷನ್ ಕಟ್ ಆಗಿ ಪಾಸಿಟಿವ್ ಬಂದಾಗ ನಿಮ್ಮ ನಿಮ್ಮ ಬ್ರೈನ್ ವರ್ಕಿಂಗೇ ಚೇಂಜ್ ಆಗುತ್ತೆ. ಹ್ಮ್, ಪಾಸಿಟಿವ್ ಬಂದಾಗ ಆಗ ನೀವು ಮಾಡೋ ಕೆಲಸದಲ್ಲಿ, ನಿಮ್ಮ ಸಂಬಂಧಗಳಲ್ಲಿ, ಅಥವಾ ನಿಮ್ಮ ಹ್ಮ್, ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಪ್ರೊಫೆಷನಲ್ಲಿ ಯು ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ನಿಮ್ಮಲ್ಲಿ ಆ ತೇಜಸ್ ಬೇರೆ ಇರುತ್ತೆ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಹ್ಮ್, ಸನಾತನ ಧರ್ಮ ಇಸ್ ಅ ಸೈನ್ಸ್. ಅದೊಂದು ಮೂಢನಂಬಿಕೆ ಅಲ್ಲ, ಅದ್ರ ಹಿಂದೊಂದು ವಿಜ್ಞಾನ ಇದೆ. ಹ್ಮ್, ಪಂಚಾಮೃತ ಅಂದರೆ ಏನು, ತೀರ್ಥ ಅಂದರೆ ಏನು, ಗಂಟೆ ಶಬ್ದ ಏನಕ್ಕೆ. ಹ್ಮ್, ಮೊನ್ನೆ ಯಾರೋ ಅನ್ಎಜುಕೇಟೆಡ್ ಮಾತಾಡ್ತಿದ್ರು, ಕೊರೋನಾ ಟೈಮಲ್ಲಿ ನಮ್ಮ ಮೋದಿಜಿ ಮೋದಿ ಅವರು. ಅವರು ಹಾ, ತಟ್ಟೆ ಹೌದೌದು. ಆ, ಓಡಿಸಿದ್ರು, ಕ್ಲಾಪ್ ಓಡಿಸಿದ್ರು. ಹ್ಮ್, ಡೂ ದೇ ನೋ ದ ಸೈನ್ಸ್ ಬಿಹೈಂಡ್ ಇಟ್? ಹ್ಮ್, ಕ್ಲಾಪ್ಸ್ ಏನಕ್ಕೆ ಹೊಡಿತಾರೆ, ಕ್ಲಾಪ್ಸ್ ಏನಕ್ಕೆ ಹೊಡೆಯೋದು, ಇಲ್ಲಿ ಎಷ್ಟು ನಿಮ್ಮ ಪಾಯಿಂಟ್ಸ್ ಇದೆ ಗೊತ್ತಾ, ನಿಮ್ಮ ಬಾಡಿಗೆ, ಹ್ಮ್, ಶರೀರಕ್ಕೆ ಸಂಬಂಧಪಟ್ಟಿರೋ ಎಷ್ಟು ಪಾಯಿಂಟ್ಸ್. ವೆನ್ ಯು ಹೌದು. ಹ್ಮ್, ಕ್ಲಾಪ್ ಎವ್ರಿಥಿಂಗ್ ಆಕ್ಟಿವೇಟ್ಸ್. ಆ್ಯಂಡ್ ಆ ಸೌಂಡ್ ಏನು ಮಾಡುತ್ತೆ ಗೊತ್ತಾ, ಹ್ಮ್, ಇಟ್ ಗೆಟ್ಸ್ ಇನ್ ಟು ಕಾನ್ಸಂಟ್ರೇಷನ್, ಇಟ್ ಚಾರ್ಜಸ್ ಯುವರ್ ಬಾಡಿ. ಹ್ಮ್, ಆ ಪ್ರೆಸ್ ಆದಾಗ ಈ ಶಬ್ದ ಏನು ಹ್ಮ್, ಮಾಡುತ್ತೆ, ಸೌಂಡು ಮತ್ತು ಪ್ರೆಷರ್ ಒಂದು ಬದ್ದಾಗ ಈ ಪಾಯಿಂಟ್ಸಲ್ಲಿ ಹ್ಮ್, ಇಟ್ ಗೆಟ್ಸ್
ನಿಮ್ಮ ಸ್ಟಿಮ್ಯುಲೇಟ್ ಮಾಡುತ್ತೆ ಇಡೀ ಶರೀರನ. ದಟ್ ಈಸ್ ಕ್ಲಾಪ್ಸ್. ಗಂಟೆ ಏನಕ್ಕೆ? ನಿಮಗೆ ಒಂದು ವೈರಸ್ ಸಾಯೋದಕ್ಕೆ ಎಷ್ಟು ಫ್ರೀಕ್ವೆನ್ಸಿ ಬೇಕು ಅಂತ ಗೊತ್ತಾ ಇವ್ರಿಗೆ? ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅಂಡ್ ಸೋ ಕಾಲ್ಡ್ ಲೀಡರ್ಸ್ಗಳು, ನಾನು ಐ ಆಮ್ ಹಿಯರಿಂಗ್ ದ ಲೀಡರ್ಸ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ನಾನು ಅದನ್ನೇ ಹೇಳೋದು, ಇಂಥ ಜನಗಳ ಮಧ್ಯದಿಂದಾನೇ ಲೀಡರ್ಸ್ಗಳು ಬರೋದು, ಇಂಥ ಜನಗಳ ಮಧ್ಯದಿಂದಾನೇ ಸಿಸ್ಟಮ್ ಆಗೋದು. ದಟ್ಸ್ ವೈ ಇಂಡಿಯಾ ಲ್ಯಾಕ್ಸ್ ಸಚ್. ನಾವು ಇನ್ನೂ ಒಂದು ಒಳ್ಳೆ ರೋಡಿಗೆ, ಒಳ್ಳೆ ಚರಂಡಿಗೆ ಒದ್ದಾಡ್ತಿರೋದು ಏನು ಹೌದು. ಗೊತ್ತಾ? ಯಾಕಂದ್ರೆ ಕಾರಣಕ್ಕೆ. ಇಂಥ ವ್ಯಕ್ತಿಗಳ ಮೆಂಟಾಲಿಟಿಯಿಂದ, ಅನ್ಎಜುಕೇಟೆಡ್ಗಳಿಂದ. ಯಾಕೆ ಗೊತ್ತಾ? ಒಳ್ಳೊಳ್ಳೆ ಎಜುಕೇಟೆಡ್ಗಳು ಮತ್ತೆ ಒಳ್ಳೊಳ್ಳೆ ಇಂಟೆಲೆಕ್ಚುವಲ್ಸ್ ಇಂಡಿಯಾದಲ್ಲಿ ಇರಕ್ಕೆ ಇಷ್ಟಪಡ್ತಾ ಇಲ್ಲ. ಹ್ಮ್. ಮತ್ತೆ ಎಷ್ಟೋ ದೊಡ್ಡವ್ರ ಮಕ್ಕಳೆಲ್ಲ ಇಂಡಿಯಾದಲ್ಲಿ ಇರಕ್ಕೆ ಇರಕ್ಕೆ ಬಿಡ್ತಾ ಇಲ್ಲ. ಬಿಡ್ತಿಲ್ಲ, ಬಿಕಾಸ್ ಆಫ್ ಹೌದು. ದಿಸ್. ನಮ್ಮಂತ ಹುಚ್ಚರು ಬೇಕು. ಫಾರಿನ್ ನ ಬಿಟ್ಟು, ಐ ವಾಸ್ ಅ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಇನ್ ದುಬೈ. ಹ್ಮ್. ಐ ಆಮ್ ಅ ಸಿವಿಲ್ ಏವಿಯೇಷನ್ ಗೈ. ನಾನು 4.5 ವರ್ಷ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಕ್ಯಾಬಿನ್ ಕ್ರೂ ಆದವನು. ತಿಂಗಳಿಗೆ 10 ದೇಶ ತಿರುಗ್ತಿದ್ದವನು ನಾನು. ಹ್ಮ್, ಹ್ಮ್. ಆಗ್ಲೇ ಲಕ್ಷ ಲಕ್ಷ ಸಂಬಳ ತಗೊಳ್ತಿದ್ದವನು. ಅಂಡ್ ಯು ನೋ ದ ಲೈಫ್ ಸ್ಟೈಲ್ ಇನ್ ದುಬೈ. ಅಂಡ್ ಐ ವಾಸ್ ವರ್ಕಿಂಗ್ ಫಾರ್ ಇಮಿಗ್ರೇಷನ್. ಹ್ಮ್, ಹ್ಮ್. ಅದನ್ನೆಲ್ಲ ಬಿಟ್ಟು ನಮ್ಮ ಕರ್ನಾಡು, ನಮ್ಮ ನಾಡು, ನಾನಿಲ್ಲಿ ಕಲಾ ಮಾಡಿ ನಮ್ಮ ಇದ್ರಲ್ಲಿ ಏನಾದರೂ ಮಾಡ್ಬೇಕಂತ ಅಂದ ತಕ್ಷಣ ನಮಗೆ ಇಂಥದ್ದೆಲ್ಲ ನೋಡಿ, ಇಂಥ ಜನಗಳು ನಮಗೆ ಕೊಡುವಂಥ ಪ್ರೋತ್ಸಾಹ. ಸೊ ಇಟ್ ಡಸಂಟ್ ಸ್ಟಾಪ್ ಆರ್ ಫೈರ್. ಇದೆಲ್ಲ ನಮ್ಮನ್ನು ಸ್ಟಾಪ್ ಮಾಡಲ್ಲ. ನಾನು ಅದನ್ನೇ ಹೇಳಿದ್ದು, ನಾನು ಯಾವುದೋ ನನಗೆ ಯಾರೋ ಮೇಲ್ ತಗೊಂಡು ಹೋಗ್ತಾರೆ, ಸನ್ಮಾನ ಮಾಡ್ತಾರೆ, ಇದಕ್ಕಲ್ಲ. ನಾನು ಹುಟ್ಟಿದಾದ್ಮೇಲೆ ನನ್ನ ಮನೆಗಾಗಲಿ, ನನ್ನ ತಂದೆ ತಾಯಿಗಾಗಲಿ, ನನ್ನ ಸ್ಕೂಲ್ ಕಾಲೇಜಿಗಾಗಲಿ, ಅಥವಾ ನನ್ನ ಸಮಾಜಕ್ಕಾಗಲಿ, ನನ್ನ ದೇಶಕ್ಕಾಗಲಿ ನನ್ನ ಹ್ಮ್. ಕಾಂಟ್ರಿಬ್ಯೂಷನ್. ಸುಮ್ಮನೆ ಸಾಯ್ಬಾರ್ದು, ಹುಟ್ಟುಬಿಟ್ಟು ಸುಮ್ಮನೆ ಸಾಯ್ಬಾರ್ದು, ಏನಾದರೂ ಕೊಟ್ಟು ಹೋಗಬೇಕು. ನಾವು ಸತ್ ಮೇಲೇನು ನಮ್ಮ ಹೆಸರು ಇರಬೇಕು. ಸಿ ಪುನೀತ್ ರಾಜ್ಕುಮಾರ್ ಏನಾಗಿದ್ದಾರೆ ಇವತ್ತು? ದೇವ್ರ ಸ್ಥಾನ ತಗೊಂಡಿದ್ದಾರೆ ಅವರು. ಯಾಕಂತಂದ್ರೆ ಬಲಗೈಯಲ್ಲಿ ಮಾಡಿರೋ ಹೆಲ್ಪ್ ಎಡಗೈಗೆ ಗೊತ್ತಿರಲಿಲ್ಲ. ಹೌದು. ಹ್ಮ್. ಆಮೇಲೆ ಗೊತ್ತಾಗ್ತಾ ಹೋಯ್ತು. ದರ್ಶನ್ ಸರ್ ಅಷ್ಟೇ. ಇವತ್ತು ನೋಡಿ, ಏನೋ ಒಂದು ಕೆಟ್ಟ ಸಂದರ್ಭದಲ್ಲಿ ಅವ್ರ ಜೊತೆ ಒಂದು ದೊಡ್ಡ ದುರಂತ ನಡೆದು ಹೋಯ್ತು. ಗೊತ್ತಿಲ್ದೇನೋ ಕೆಟ್ಟ ಫ್ರೆಂಡ್ಸ್ಗಳ ಸವಾಸದಿಂದನೋ ಯಾವುದೋ ಒಂದು ಉದ್ವೇಗಕ್ಕೆ ಬಿದ್ದು ಒಂದು ನಡೀತು. ಆದ್ರೆ ಅವ್ರು ಮಾಡಿರೋ ಹೆಲ್ಪ್ಗಳು ಇವತ್ತು ಅವ್ರನ್ನ ದೇವಸ್ಥಾನದಲ್ಲಿ ಹೌದು. ನೋಡ್ತಾರೆ. ಸುದೀಪ್ ಸರ್ನ ನೋಡ್ತಾರೆ. ಸಿ ಇವರೆಲ್ಲ ಈಗ ಬ್ಯಾಡ್ ಕಮೆಂಟ್ಸ್ಗೆ ಬಿಟ್ಟು ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಿದ್ರೆ ಮಾಡ್ಕೊಂಡು, ಡೋಂಟ್ ಥಿಂಕ್ ಸೊ. ಬಟ್ ದೇರ್ ಕಾಂಟ್ರಿಬ್ಯೂಷನ್ ಇಸ್ ದೇರ್. ನಾವು ಅದಕ್ಕೆ ಯಾವತ್ತು. ಸೊ ದಿಸ್ ಇಸ್ ಹೌ ನನ್ನ ಸ್ಪಿರಿಚುವಲ್ ಜರ್ನಿ ಇಟ್ ಇಸ್ ದೇರ್. ದಿಸ್ ಇಸ್ ಆಲ್ ಮೈ ಥಾಟ್ಸ್ ಟುವರ್ಡ್ಸ್ ಸ್ಪಿರಿಚುವಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.